ಬೇರೆಲ್ಲ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ನೀಡಿದಂಥ ಸವಲತ್ತುಗಳನ್ನು ನಮಗೂ ನೀಡಿ. ಯಾಕಂದರೆ ಯಾವಾಗೆಲ್ಲ ಗೌರ್ಮೆಂಟಿನ ಮುಂದೆ ಬರ್ತದೋ, ಗೌರ್ಮೆಂಟಿಗೆ ನಾವು ಕ್ರಿಶ್ಚಿಯನ್ಸ್ ಅಂತ ಅವ್ರಿಗೆ ಅನಿಸೋದೇ ಇಲ್ಲ. ಯಾವಾಗಲೂ ಕೇಳಿದರೆ ಎಲ್ಲ ಮೀಸಲಾತಿ ನಿಮಗೆ ಕೊಟ್ಟಿದ್ದೀವಲ್ಲ ಅಂತ ಹೇಳ್ತಾರೆ, ಎಲ್ಲ ಫಂಡು ನಾವು ನಿಮಗೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಅದರಲ್ಲಿ ಬಲ ಇರುವಂಥ ಕ್ರೈಸ್ತರ ತಗೊಂಡೋಗ್ತಾರೆ, ನಮ್ಮನ್ನು ಅದಕ್ಕೊಳಗೆ ಸೇರಿಸೋದೇ ಇಲ್ಲ, ಸಿಗೋಕ್ಕೂ ನಮಗೆ ಕಷ್ಟ ಆಗ್ತದೆ. ಇವಾಗ CWC ಅಂತ ಹೇಳ್ಬಿಟ್ಟು ಕ್ರೈಸ್ತರ ಅಭಿವೃದ್ಧಿ ನಿಗಮ ಅಂತಿದೆ. ನಿಗಮದಲ್ಲಿ ಕ್ಯಾಥಲಿಕ್ ಅವರು 12-13 ಜನ ಇದ್ದಾರೆ, CSIಯಿಂದ ಒಬ್ಬರಿದ್ದಾರೆ, ಮೆಥಡಿಸ್ಟಿಂದ ಒಬ್ಬರಿದ್ದಾರೆ, ಪೆಂಟಕಾಸ್ಟಲ್ ಜನ ಅವ್ರಿಗಿಂತ ಎಲ್ಲ ಜಾಸ್ತಿ ಇದ್ರೂ ನಮ್ಮಿಂದ ಒಬ್ಬರು ಪ್ರತಿನಿಧಿ ಅದರಲ್ಲಿಲ್ಲ. ನಮ್ಮದೇ ಒಳಗೆ ಯಾರನ್ನು ನಿಲ್ಲಿಸ್ತಾ ಇಲ್ಲ. ಆಗ ಆ ಥರದಲ್ಲಿ ನಮಗೂ ಬೇಕಾಗಿರುವಂಥ ನಮ್ಮ ಚರ್ಚ್ಗಳಿಗೆ ಕಟ್ಟಡಕ್ಕೆ ಬೇಕಾಗಿರುವಂಥ ಮೈನಾರಿಟಿಲಿರುವಂಥ ದುಡ್ಡು ಸಾಕು, ಬೇರೆ ಗೌರ್ಮೆಂಟಿನ ದುಡ್ಡು ಕೇಳ್ತಾ ಇಲ್ಲ. ಮೈನಾರಿಟಿಲಿರುವಂಥ ಫಂಡ್ಗಳು ನಮಗೂ ಬೇಕು. ಅದು ಹೆಂಗೆ ಇವಾಗ ಕ್ಯಾಥಲಿಕ್ಸ್ ಅವ್ರು ಪಡ್ಕೊಂಡು ಹೋಗ್ತಿದ್ದಾರೆ, ಮತ್ತೊಬ್ಬರು ಸಭೆಗಳು ಪಡ್ಕೊಂಡು ಹೋಗ್ತಿದ್ದಾರೋ ನಮ್ಮ ಸಭೆಗಳು ನಮಗಿವಾಗ ಇಲ್ಲಿವತ್ತು ಸುಮಾರು 220 ತಾಲೂಕಿಂದಲೂ 31 ಜಿಲ್ಲೆಯಿಂದಲೂ ಸುಮಾರು 300 ಬಿಷಪ್ಗಳಿದ್ರು. ಇವತ್ತು ಅವ್ರ ಕೆಳಗೆ ಒಂದು 20 ಜನ ಸೇರಿಸಿದ್ರು ಸುಮಾರು ಒಂದು 6,000 ಸಭೆಗಳು ಬರ್ತದೆ. 6,000 ಸಭೆಗಳಲ್ಲಿ ಒಂದು 500 ಜನ ಅಂತ ಮಿನಿಮಮ್ ಆ್ಯಾವ್ರೇಜ್ ತಗೊಂಡ್ರು ಒಂದು 20 ಲಕ್ಷ 25 ಲಕ್ಷ ಆಗೋಗ್ಬಿಡುತ್ತೆ. ನಮ್ಮದೇ ಜನಸಂಖ್ಯೆ ನಮ್ಮದೇ ಇದ್ದಾರೆ. ಇವಾಗ ನಮಗೆ ಬೇಕಾಗಿರುವಂಥ ಪ್ರಯಾರಿಟಿ ನಮಗೆ ಸಿಗಬೇಕು. ಇವಾಗ ನೀವು ಕ್ರಿಶ್ಚಿಯನ್ಸ್, ಇವಾಗ ಕ್ಯಾಥಲಿಕ್ಸಿಗೆ ಎಲ್ಲ ಕಡೆ ಅವ್ರಿಗೆ ಸ್ಮಶಾನ ಇದೆ, CSIಗೆ ಸ್ಮಶಾನ ಇದೆ, ನಮ್ಮವ್ರಿಗೆ ಸ್ಮಶಾನ ಇಲ್ಲ. ನಾವಿವಾಗ ಅವ್ರ ಹತ್ರ ಹೋಗಿ ಕೇಳಿದ್ರೆ ಊತಾಕ್ಬಿಡಿ ಅಂತಾರೆ, ಅಲ್ಲಿ ನಿಮಗೆ ಜಾಗ ಇಲ್ಲ. ಇವಾಗ ಇದು CSI ಅವ್ರದ್ದು ಹಾಲ್ ನಾವು ನಡೆಸ್ತಿರೋದು. ಇದು ಮ್ಯಾರೇಜ್ CSI ಹಾಲಿಗೆ ನಾವು ಇದು ಗೌರ್ಮೆಂಟಿನ ಹಾಲ್ ಆಗಿಬಿಟ್ಟು ನಾವು 50,000 ಕಟ್ಟಬೇಕು, ನಾವು ಇದು ಬಾಡಿಗೆ ಕಟ್ಟಬೇಕು. ನಮ್ಮದೇದಾಗಿರುವಂಥ ಒಂದು ಸಮುದಾಯ ಭವನ ಇದ್ದರೆ ಯಾತಕ್ಕೆ ಕಟ್ಟಬೇಕು? ನಮಗೆ ಫ್ರೀಯಾಗಿ ಮಾಡ್ಕೊಂಡು ಹೋಗ್ಬೋದಲ್ಲ. ಇನ್ನೊಂದು 5,000 ಕೊಟ್ಟು ಅದನ್ನು ಖರ್ಚು ವರ್ಷ ನೋಡಿಕೊಂಡ್ರೆ ಸಾಕಾಗಿತ್ತು. ಅವಾಗ ನಮಗೆ ಒಗ್ಗೂಟ ಬರಬೇಕು, ನಮ್ಮದೇದಾಗಿರುವಂಥ ಪೆಂಟಕಾಸ್ಟಲ್ ಚರ್ಚಸ್ ಎಲ್ಲ ಒಂದಾಗಿ ಬರಬೇಕು ಅಂತೇಳಿ ನಾವು ಮಾಡ್ಕೊಂಡಿರುವಂಥ ಒಂದು ಡಯಸಿಸ್ ಆಗಿದೆ ಇದು. ಅದು ನಾವು ಗೌರ್ಮೆಂಟ್ ಮುಂದೆ ಸಮರ್ಪಿಸ್ತೀವಿ ಸರ್. ಇವತ್ತಿನ ಸಭೆ ಎಷ್ಟು ಪೂರಕವಾಗಿತ್ತು ನಿಮ್ಮ ಹೇಳೋ ಪ್ರಕಾರ? ಸಕ್ಸಸ್ಫುಲ್ ಆಗಿತ್ತು. ಎಲ್ಲ ತಾಲೂಕಿನಿಂದನೂ ಒಬ್ಬೊಬ್ಬರು ಪ್ರತಿನಿಧಿ ಬಂದಿದ್ದಾರೆ. ಅವಾಗ ಸುಮಾರು 220 ಜನ ತಾಲೂಕಿಗೆ ಅಸಿಸ್ಟೆಂಟ್ ಬಿಷಪ್ಸ್ ಇದ್ದರು, 30 ಜಿಲ್ಲೆಗೂ ಬಿಷಪ್ಗಳಿದ್ದರು. ಸುಮಾರು ಇದರಲ್ಲಿ ಒಂದು 400-500 ಜನ ಇದ್ರು ಇವತ್ತು ಸೇರ್ಪಡೆ ಆಗಿದ್ದರು. ಅದು ಎಲ್ಲರನ್ನೂ ಕರೀಲಿಲ್ಲ. ಇವಾಗ ಬ್ಯಾಂಗ್ಳೂರಿಂದಲೇ 11 ಪಾಸ್ಟ್ಗಳಿದ್ದಾರೆ, ಅವ್ರ ಸಭೆಯಿಂದ ಜನ ಕರೆದ ತುಂಬ ಹೋಗ್ಬಿಡುತ್ತೆ. ನಾವು ಯಾರನ್ನೂ ಕರೆದಿಲ್ಲ. ಈ ಬಿಷಪ್ ಆಗೋಕ್ಕಿರುವಂಥವ್ರನ್ನ ಮಾತ್ರ ಅವರ ಹೆಂಡತಿ ಯಾರ ಇದ್ರೆ ಅವ್ರನ್ನ ಮಾತ್ರ ಕರ್ಕೊಂಡ್ಬಂದು ನಿಂತಿದ್ದೀವಿ. ಮುಂದಿನ ದಿನಗಳಲ್ಲಿ ಏನಾದರೂ ಹೋರಾಟ ಮಾಡಬೇಕಂತ ಆ ಥರ ಏನಾದರೂ? ಖಂಡಿತವಾಗಿ ನಮ್ಮ ಹಕ್ಕುಗಳನ್ನು ನಾವು ಪಡ್ಕೊಳ್ಳೋಕ್ಕೋಸ್ಕರ ನಾವಿನ್ನೇನು ಬೇಕಾದ್ರೆ ಇಷ್ಟು ವರ್ಷ 100 ವರ್ಷ ಆಯಿತು ಪೆಂಟಕಾಸ್ಟಲ್ ಚರ್ಚ್ ಶುರುವಾಗಿ, ಇದುವರೆಗೂ ಅವ್ರಿಗೊಂದು ಜಾಗ ಇಲ್ಲ, ಸಮುದಾಯ ಭವನ ಎಲ್ಲ ಏನೂ ಇಲ್ದಂಗಿದ್ದಾರೆ. ಇನ್ನು ಬರುವಂಥ ಒಂದು ತಲೆಮಾರಿಗಾದ್ರೂ ನಾವೇನಾದರೂ ಒಂದು ಮಾಡಿಬಿಟ್ಟು ಹೋಗಬೇಕು, ನಮಗೂ ಜಾಗ ಸಿಗಬೇಕು, ನಮಗೂ ಏನಾದ್ರು ಮಾಡಬೇಕು ಅಂತೇಳಿ ನಾವು ಪ್ರತ್ಯೇಕವಾಗಿ ಅದಕ್ಕೆ ಹೋರಾಟನೂ ಮಾಡೋಕ್ಕೆ ತಯಾರಾಗಿದ್ದೀವಿ. ತಮ್ಮ ಹೆಸರು ಸರ್? ಸಮಾಜದ ಬಲಾಢ್ಯರಿರುವಂತಹ ಜಾತಿಯವರು ಇದ್ದಾರೆ. ಆದ ಕಾರಣ ಏನಾಗುತ್ತೆ, ಉದ್ಯೋಗ, ಶಿಕ್ಷಣ ಕ್ಷೇತ್ರ, ಸರ್ಕಾರದ ಮೀಸಲಾತಿಗಳನ್ನು ಕ್ರೈಸ್ತರು ಪಡೆಯುವುದು ಬಹಳ ಕಷ್ಟವಾಗಿದೆ. ಅದೇ ಪ್ರಕಾರ ನೋಡಿ, ಮುಸ್ಲಿಂ ಸಮುದಾಯ, ನಮ್ಮ ಸಹೋದರ ಸಮುದಾಯ, ಅವರು ಕೂಡ ನಾವೆಲ್ಲರೂ ಕೂಡ ಸಹೋದರ ಅಂತ ಕಾಣ್ತೇವೆ, ಅದಕ್ಕೆ ಆ ರೀತಿ ಹೇಳ್ತಾ ಇದ್ದೇವೆ. ಅವರಿಗೆ ನೋಡಿ 2B ಅಂತ ಪ್ರತ್ಯೇಕ ಒಂದು ಗುಂಪಿನ ಮಾದರಿ ಅವರಿಗೆ ಮಾಡಿದ ಪ್ರಕಾರವಾಗಿ ಕ್ರೈಸ್ತರಿಗೆ 2C ಎಂಬುದಾಗಿ, ಎಲ್ಲ ಕ್ರೈಸ್ತರಿಗೆ 2C ಎಂಬುದಾಗಿ ಕೊಟ್ಟರೆ ನಮ್ಮ ಒಂದು ಸಂಖ್ಯೆಗೆ ಅನುಗುಣವಾಗಿರುವಂತಹ ಒಂದು ನಮಗೆ ಆ ಸಂಖ್ಯೆಗೆ ಅನುಗುಣವಾದಂಥ ಒಂದು ಮೀಸಲಾತಿ ಸಿಗಬೇಕೆಂಬುದನ್ನು ಕೂಡ ನಾವು ಕೇಳಿಕೊಳ್ತೇವೆ. ಅದೇ ಪ್ರಕಾರವಾಗಿ ಕಳೆದ ಸರ್ಕಾರ ಅವಧಿಯಲ್ಲಿ ಜಾರಿಗೆ ತಂದ ಮತಾಂತರ ನಿಷೇಧಕ್ಕಾಗಿದೆ. ಅದು ರಾಜ್ಯವ್ಯಾಪಿ ಕ್ರೈಸ್ತರಿಗೆ ನಿಜವಾಗಿ ಮಾರಕವಾಗಿದೆ. ಅದಕ್ಕೆ ಮಾಡಿದ ಕೆಲವೊಂದು ನಿಯಮಗಳು ಮಾರಕವಾಗಿದೆ. ಒತ್ತಾಯಪೂರ್ವಕವಾಗಿ ಮತಾಂತರ ಮಾಡಿದರೆ ಅಥವಾ ಆಸೆ ಆಮಿಷ ತೋರಿಸಿ ಮತಾಂತರ ಮಾಡಿದರೆ ಖಂಡಿತವಾಗಿಯೂ ಭಾರತ ಸರ್ಕಾರ ನಿರ್ಮಿಸಿದಂಥ ಶಿಕ್ಷೆಯನ್ನು ಕೊಡಬೇಕು, ನಾವು ಒತ್ತಾಯಿಸ್ತೇವೆ. ಆದರೆ ಯಾರಾದರೂ ವ್ಯಕ್ತಿ ನಿಜವಾಗಿ ಮಾನಸಾಂತರ ಹೊಂದಿ ನಾನು ಯೇಸುಸ್ವಾಮಿಯನ್ನು ನಿಜವಾಗಿಯೂ ಯೇಸುಸ್ವಾಮಿಯನ್ನು ನಂಬುತ್ತೇನೆ, ಅವರ ಹಾದಿಯನ್ನು ತುಳಿಯುತ್ತೇನೆ ಎಂದರೆ, ಅಥವಾ ಅಂಥವರಿಗೆ ಇರುವಂತಹ ಮಾರಕವಾಗಿರುವಂತಹ ನಿಯಮವನ್ನು ಬದಲು ಮಾಡಿ ಅದನ್ನು ಈಗ ಸರ್ಕಾರ ಮೊದಲು ಅವರು ವಾಗ್ದಾನ ಮಾಡ್ತೇವೆ ಅಂತೇಳಿ ಅದನ್ನು ಮಾಡಬೇಕಂತ ನಾವು ಇದರಿಂದ ನಾವು ಒತ್ತಾಯಪೂರ್ವಕ ಕೇಳಿಕೊಳ್ತೇವೆ. ಅದೇ ಪ್ರಕಾರವಾಗಿ ಕ್ರೈಸ್ತರ ವಿರುದ್ಧ ನಮ್ಮ ಚರ್ಚ್, ಆರಾಧನಾಲಯ, ಕ್ರೈಸ್ತ ಸಮುದಾಯವನ್ನು ಧಕ್ಕೆ ಮಾಡುವಂಥದ್ದು, ನಮ್ಮ ಪ್ರಾರ್ಥನೆಗಳ ಅಡ್ಡಿ ಮಾಡುವಂಥದ್ದು, ನಾವು ಕ್ರಿಸ್ಮಸ್ ಮತ್ತು ಹಬ್ಬಗಳನ್ನ ನಾವು ಸಾರ್ವಜನಿಕ ಮಾಡುವಾಗ ಅಥವಾ ನಮ್ಮ ಮನೆಗೆ ನಮ್ಮೊಂದು ಸಂತೋಷಕ್ಕೆ ಕ್ರಿಸ್ಮಸ್ ಹಬ್ಬ ಮಾಡುವಾಗ ಅಥವಾ ಬೇರೆ ಹಬ್ಬ ಮಾಡಿ ಯಾರಿಗಾರು ಕರೆದ್ರೆ ನಮ್ಮ ಮೇಲೆ ಸುಮ್ಮನೆ ನಾವು ದೇವರ ಪ್ರೀತಿ ತೋರಿಸಕ್ಕೆ ಹೋದ್ರೂ ಕೂಡ ನಾವು ದೇವರ ಪ್ರೀತಿಯವರು ಬೇರೆ ಯಾವ ತೋರಿಸಕ್ಕೆ ಹೋಗ್ತಾ ಇಲ್ಲ. ನಾವು ಯಾರಿಗೂ ಏನು ದ್ರೋಹ ಮಾಡೋಕೆ ಹೋಗ್ತಾ ಇಲ್ಲ. ನಾವು ಈ ಒಂದು ಸಮಾಜಕ್ಕೆ ಅಧಿಕವಾಗಿ ಸೇವೆ ಮಾಡಿದವರು ನಾವು. ವಿದ್ಯಾಭ್ಯಾಸವಾಗಲಿ, ಆಸ್ಪತ್ರೆ ಆಗಲಿ, ಅನಾಥಾಲಯಗಳಾಗಲಿ, ನೀವು ನೋಡ್ಬೋದು ಮದರ್ ತೆರೆಸಾ ಅಂತ ಇರುವಂಥವರು ಅವರ ಜೀವನ ಪೂರ್ತಿ ಕುಷ್ಠರೋಗಿಗಳ ಕಾಲು ತೊಳೆದು ಬದುಕಿ ಅವ್ರ ಮಾದರಿ ನಮಗೆ ಅಂತ ಇರುವಂಥ ಸೇವೆ ಮಾಡೋದು ನಮ್ಮ ಸಮಾಜಕ್ಕೆ
ತೊಂದರೆ ಬರ್ತದೆ ಮತಾಂಧ ಶಕ್ತಿಗಳನ್ನು, ಅಂಥ ಕಡೆ ನಮಗೆ ರಕ್ಷಣೆ ಕೊಡಬೇಕು ಅಂತ ನಾವು ಸರ್ಕಾರಕ್ಕೆ ಕೇಳಲಿಕ್ಕೆ ಆಸೆ ಪಡ್ತೇವೆ. ಅದೇ ಪ್ರಕಾರವಾಗಿ ನೋಡಬೇಕಾದ್ರೆ ಹಿಂದೂ ಮಠಮಾನ್ಯಗಳು, ಬೇರೆ ದರ್ಗಾಗಳು, ಇದಕ್ಕೆಲ್ಲ ಸರ್ಕಾರ ಫಂಡ್ ಸಪರೇಟಾಗಿ ಇಡ್ತಾ ಇದೆ. ಅದರ ಒಂದು ಭಾಗವನ್ನು ನಾವು ಕೂಡ ಈ ಭೂಮಿಯಲ್ಲಿ ಹುಟ್ಟಿದವರು, ನಾವೇನು ಹೊರಗಡೆಯವರಲ್ಲ, ಈ ಭೂಮಿಯಲ್ಲಿ ಹುಟ್ಟಿದವರು, ಕರ್ನಾಟಕದವರು, ಭಾರತದವರಾಗಿರುವಂತಹ ನಮಗೆ ಕೂಡ ಅದೇ ರೀತಿ ಒಂದು ಪ್ರತ್ಯೇಕವಾದ ಬಡ್ಜೆಟ್ ಸರ್ಕಾರ ತೆಗೆದಿಡಬೇಕೆಂಬುದನ್ನು ಕೂಡ ನಾನು ಈ ಒಂದು ಸುದ್ದಿ ಮಾಧ್ಯಮದ ಮುಖಾಂತರವಾಗಿ ಸರ್ಕಾರ ಒತ್ತಾಯಪಡಿಸಲಿಕ್ಕೆ, ಪ್ರತ್ಯೇಕವಾಗಿ ಪ್ರೊಟೆಸ್ಟೆಂಟ್ ಕ್ರೈಸ್ತರ ಒಂದು ಈ ಡಯಾಸಸ್ ಪ್ರಕಾರವಾಗಿ, ಡಯಾಸ್ ಆಫ್ ಆಲ್ ಪ್ರೊಟೆಸ್ಟೆಂಟ್ ಚರ್ಚ್ ಮೂಲಕವಾಗಿ ಈ ಸಮಯದಲ್ಲಿ ಅದರ ಒಂದು ಸಹ ಅಧ್ಯಕ್ಷನೆಂಬ ರೀತಿಯಲ್ಲಿ ನಿಮ್ಮನ್ನು ನಾನು ಸರ್ಕಾರ ಒತ್ತಾಯಪಡಿಸಲಿಕ್ಕೆ ಕೇಳಿಕೊಳ್ತೇನೆ. ಸರ್, ಈಗ ಎಷ್ಟೋ ಜನ ಸೇರಿದ್ರಿ ಇವತ್ತು? ಏನು ನಾವಿವತ್ತು ಕರ್ನಾಟಕದ ಎಲ್ಲ ಜಿಲ್ಲೆಗೊಬ್ಬರು ಧರ್ಮಾಧ್ಯಕ್ಷರು, ತಾಲೂಕುಗಳಿಗೆ ಒಬ್ಬರು ಸಹ ಧರ್ಮಾಧ್ಯಕ್ಷರು, ಮತ್ತು ಅವರ ಆ ಸಭೆಯಲ್ಲಿರುವಂತಹ ಕೆಲವು ಲಿಮಿಟೆಡ್ ಆಗಿರೋ ಜನಗಳು ಮಾತ್ರ ಸೇರಿದ್ದೇವೆ. ನಾವು ಜಾಸ್ತಿಯಾಗಿದ್ದೇವೆ ಇವತ್ತು. ಆಮಂತ್ರಿತ ಜನರು ಮಾತ್ರ ಸೇರಿಕೊಂಡು ಈ ಕಾರ್ಯಕ್ರಮ ಮಾಡ್ತೇವೆ. ನನ್ನ ಹೆಸರು ಬಿಷಪ್ ಸುನಿಲ್ ವಿ ಜೇಕಬ್. ಥ್ಯಾಂಕ್ ಯು.